ಒಬ್ಬ ಹುಡುಗಿ ಪರ್ಪಲ್ ಮತ್ತು ಸಿಲ್ವರ್ ಬಣ್ಣದ ಹೆವಿ ಡಿಸೈನರ್ ಲಂಗ ದಾವಣಿ ಹಾಕೊಂಡು ತುಂಬ ಅಚ್ಚುಕಟ್ಟಾಗಿ ದೇವತೆಯಂತೆ ಸುಂದರವಾಗಿ ಕಾಣ್ತಿದ್ಲು. ಆ ಮನೆಯಲ್ಲಿ ಯಾವುದೋ ದೊಡ್ಡ ಫಂಕ್ಷನ್ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮನೆಯನ್ನೆಲ್ಲ ಅದ್ಧೂರಿಯಾಗಿ ಅಲಂಕಾರ ಮಾಡಲಾಗಿತ್ತು. ಫಂಕ್ಷನ್ ಮುಗಿದಿರ್ಬೇಕನ್ಸುತ್ತೆ. ಮನೆಯವರೆಲ್ಲರೂ ಸಂಭ್ರಮದಿಂದ ಮನೆ ಹಿತ್ತಲಿನಲ್ಲಿ ಕೂತು ಹರಟೆ ಹೊಡಿತಿದ್ರು. ಆ ಮನೆ ತುಂಬ ದೊಡ್ಡದಾಗಿತ್ತು, ಶ್ರೀಮಂತಿಕೆಯಿಂದ ಕೂಡಿತ್ತು. ಆದರೆ ಅನ್ವಿತಾಗ್ ಮಾತ್ರ ಅಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವಳಿಷ್ಟಕ್ಕೆ ವಿರುದ್ಧವಾಗಿ ಅಲ್ಲಿ ಎಲ್ಲ ಕೆಲಸಗಳು ನಡೀತಿದ್ವು. ಅಲ್ಲಿ ಒಂದು ನಿಮಿಷವೂ ಇರಲು ಸಾಧ್ಯವಿಲ್ಲ ಅನಿಸಿ ತನ್ನ ಇಷ್ಟ ಇಲ್ಲದ ಆ ಸಂಭ್ರಮದಿಂದ ದೂರ ಹೋಗೋದಕ್ಕೆ ನಿರ್ಧರಿಸಿದ್ಲು. ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಪಾರ್ಕ್ ಕಡೆ ಹೆಜ್ಜೆ ಹಾಕ್ತಾ ತನ್ನ ಫೋನ್ ತೆಗೆದು ತನ್ನ ಬೆಸ್ಟ್ ಫ್ರೆಂಡ್ ನಿತ್ಯಾಗೆ ಕರೆ ಮಾಡಿ ಪಾರ್ಕ್ಗೆ ಬರೋದಕ್ಕೆ ಹೇಳಿ ಅದೇ ಗ್ರ್ಯಾಂಡ್ ಡ್ರೆಸ್ನಲ್ಲಿ ಅಲ್ಲಿಗೆ ಹೊರಟಳು. ನಿತ್ಯ ಕೂಡ ತನ್ನ ಗೆಳತಿಯ ಕರೆ ಕೇಳಿದ ತಕ್ಷಣವೇ ಪಾರ್ಕ್ಗೆ ಬಂದು ತಲುಪಿದ್ಲು. ಪಾರ್ಕಿನ ಎಂಟ್ರೆನ್ಸ್ ಹತ್ತಿರ ಅನ್ವಿತಾ ಕಂಡ ತಕ್ಷಣ ಅನ್ವಿತಾ ತನ್ನ ನೋವನ್ನು ತಡೆಯಲಾರದೆ ಓಡ್ ಹೋಗಿ ನಿತ್ಯಾಳನ್ನು ಬಿಗಿಯಾಗಿ ಅಪ್ಕೊಂಡ್ಳು. ಅವಳ ಕಣ್ಣುಗಳಿಂದ ಹೊರಬರಲು ಸಿದ್ಧವಾಗಿದ್ದ ಕಣ್ಣೀರನ್ನು ಬಹಳ ಕಷ್ಟಪಟ್ಟು ತಡೆದು ನಿಂತಿದ್ಲು. ನಿತ್ಯ ಗಾಬರಿಯಿಂದ ಕೇಳಿದ್ಲು, ಅನ್ವಿತಾ ಏನಾಯ್ತೇ? ಎಂಗೇಜ್ಮೆಂಟ್ ಮುಗೀತಾ? ಅನ್ವಿತಾ ಬಹಳ ಭಾರವಾದ ಮನಸ್ಸಿನಿಂದ ಹ್ಞೂ ಅಂತ ಕಷ್ಟಪಟ್ಟು ಹೇಳಿದ್ಲು. ಎಲ್ಲ ವಿಷಯ ಗೊತ್ತಿದ್ದು ನಿನಗಿಷ್ಟ ಇಲ್ಲ ಅಂತ ಹೇಳಿದ ಮೇಲೂ ನಿಮ್ಮನೆಯವರು ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ವಿತಾ ಅಂತ ನಿತ್ಯ ಮರುಕದಿಂದ ಕೇಳಿದ್ಲು. ಅದಕ್ಕೆ ಅನ್ವಿತಾ ಹೌದು ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯವಾಯಿತು. ನಿತ್ಯ ಮೆಲ್ಲ ಕೇಳಿದ್ಲು, ಈ ವಿಷಯ ಆರ್ಯನಿಗೆ ಗೊತ್ತಾ ಅನ್ವಿಕಾ? ಗೊತ್ತಿಲ್ಲ ನಿತ್ಯ, ಈ ಪಾಟಿಗೆ ಗೊತ್ತಾಗಿರಬೇಕು. ಅವನು ಕೂಡ ಇದೇ ಊರಿನಲ್ಲಿದ್ದಾನಲ್ಲ ಅಂದ್ಲು ಅನ್ವಿತಾ. ಆಗ ನಿತ್ಯ ಅನ್ವಿತಾಳ ಹಿಂದಕ್ಕೆ ನೋಡ್ತಾ ಬೆಚ್ಚಿ ಬಿದ್ಲು. ಇಲ್ಲೇ ಬಂದಿದ್ದಾನೆ ಅಂತ ಕಣ್ಣುಗಳಿಂದಲೇ ಸನ್ನೆ ಮಾಡಿ ಅನ್ವಿತಾಗೆ ಹಿಂದಕ್ಕೆ ತೋರಿಸಿದ್ಲು. ಅನ್ವಿಕ ಭಯದಿಂದ ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಆರ್ಯ ತುಂಬ ಸ್ಟೈಲಾಗಿ ತನ್ನ ಕಾರಿಗೊರಗೆ ನಿಂತು ಕೈಗಳನ್ನ ಎದೆ ಮೇಲೆ ಕಟ್ಟಿಕೊಂಡು ಅನ್ವಿತಾಳನ್ನೇ ಕೋಪದಿಂದ ದಿಟ್ಟಿಸಿ ನೋಡ್ತಿದ್ದ. ಅವನ ಕಣ್ಣುಗಳಲ್ಲಿನ ಕೆಂಡದಂಥ ಕೋಪ ನೋಡಿ ಅನ್ವಿತಾಗ ಮೈಯೆಲ್ಲ ನಡುಕ ಶುರುವಾಯಿತು. ಆದರೂ ಏನೂ ಅರಿಯದವಳಂತೆ ನಟಿಸ್ತಾ ನಿತ್ಯ ನಡಿ ನಾವು ಒಳಗಡೆ ಹೋಗೋಣ ಅಂತ ತಡಬಡಾಯಿಸ್ತಾ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ಲು. ನಿತ್ಯ ಕೂಡ ಆರ್ಯನ ಲುಕ್ ನೋಡಿ ಭಯಪಟ್ಟಿದ್ಲು. ನಡಿ ಹೋಗೋಣ ಅಂದ್ಲು. ಆದರೆ ಆರ್ಯ ಬಿಡಲಿಲ್ಲ. ಎಲ್ಲಿಗೆ ಹೋಗೋದು ಅನ್ನುತ್ತಾ ಅನ್ವಿತಾ ಕಡೆ ಒಂದತ್ತೆ ಹೆಜ್ಜೆ ಹಾಕ್ತಾ ಬಂದ. ಅವನ ಕಣ್ಣುಗಳು ಮಧ್ಯಾಹ್ನದ ಸೂರ್ಯನಂತೆ ಕೆಂಪಾಗಿ ಉರಿತಿದ್ವು. ಅವನ ಗಂಭೀರವಾದ ಧ್ವನಿಗೆ ಅನ್ವಿತಾ ಬೆಚ್ಚಿ ಬಿದ್ಲು. ನಿತ್ಯ ಅಂತೂ ಗಡಗಡ ನಡುಗ್ತಿದ್ಲು. ಎಲ್ಲಿಗೆ ಹೋಗೋದು ಅನ್ನುತ್ತಾ ಅನ್ವಿತಾಳ ಕೈಯನ್ನು ವಿಪರೀತ ವೇಗವಾಗಿ ಮತ್ತು ಜೋರಾಗಿ ಹಿಡಿದು ಎಳಕ್ಕೊಂಡು ಹೋದ ಆರ್ಯ. ಅಯ್ಯೋ ಅನ್ವಿತಾ ಅಂತ ನಿತ್ಯ ಅರ್ಚಿದ್ಲು. ಆದರೆ ಆರ್ಯ ಕೊಟ್ಟ ಆ ತೀಕ್ಷ್ಣ ನೋಟಕ್ಕೆ ನಿತ್ಯ ಅಲ್ಲಿಯೇ ಬೊಂಬೆಯಂತೆ ಮೌನವಾಗಿ ನಿಂತುಬಿಟ್ಲು. ಅನ್ವಿತಾ ಆರ್ಯನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಬಿಡು ಬಿಡು ಅಂತ ಕಿರಿಸ್ತಿದ್ರು. ಆರ್ಯ ಲೆಕ್ಕಿಸಲಿಲ್ಲ. ಅವಳನ್ನ ಕಾರ್ನೊಳಗೆ ಎಸ್ದವನಂತ ಕೂರಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಕಾರನ್ನು ಬಹಳ ರಫ್ ಆಗಿ ಚಲಾಯಿಸ್ದ. 20 ನಿಮಿಷದ ಸತತ ವೇಗದ ಪ್ರಯಾಣದ ನಂತರ ಒಂದು ಮನೆ ಮುಂದೆ ಕಾರ್ ನಿಲ್ಲಿಸ್ದ. ಅದು ಒಂದು ಡಬಲ್ ಬೆಡ್ರೂಮ್ ಮನೆ. ಅನ್ವಿತಾ ತನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳಿಯದೆ ದಾರಿಯುದ್ದಕ್ಕೂ ಅಳುತ್ತಲೇ ಇದ್ಲು. ಆರ್ಯ ಕಾರಿಂದ ಇಳಿದು ಅನ್ವಿತಾಳನ್ನು ಅತಿ ಕೋಪದಿಂದ ಮನೆಯೊಳಗೆ ಎಳಕ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಅವಳನ್ನ ಜೋರಾಗಿ ಬೆಡ್ ಮೇಲೆ ಎಸ್ದ. ಆ ರಭಸಕ್ಕೆ ಅನ್ವಿತಾ ಬೆಡ್ ಮೇಲೆ ಬೋರ್ಲಾಗಿ ಬಿದ್ದು ಮತ್ತೆ ಎದ್ದು ಕೂತು ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ, ನಾನು ಹೋಗ್ತೀನಿ, ಪ್ಲೀಸ್ ನನ್ನ ಬಿಟ್ಟುಬಿಡು ಆರ್ಯ ಅಂತ ಅಳುತ್ತಾ ಬೇಡ್ಕೊಂಡ್ಳು. ಆರ್ಯ ಅವಳ ಹತ್ರ ಸುಳಿಯುತ್ತಾ ಎಲ್ಲಿಗೆ ಹೋಗ್ತೀಯ ನೀನು, ನಿನ್ನನ್ನು ಇಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಅವಳ ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೆಂಡ ಕಾರ್ತಾ ಹಿಡ್ದ. ನೀನನ್ನು ಇಷ್ಟು ಸುಲಭವಾಗಿ ಬಿಟ್ಟರೆ ನನ್ನ ಸೇಡ್ ಹೇಗೆ ತೀರುತ್ತೆ? ನಡೆದಿದ್ದೆಲ್ಲವನ್ನು ನೀನು ಮರೆತಿರಬಹುದು, ಆದರೆ ಇಂದಿಗೂ ನನ್ನ ಕಣ್ಮುಂದೆ ಆ ಘಟನೆಗಳು ಎಲ್ಲ ಸುಳಿತಿವೆ. ಎಂಗೇಜ್ಮೆಂಟ್ ಮಾಡ್ಕೊಂಡ್ಯಾ ಅಂತ ಅನ್ವಿತಾಳ ಮೇಲಿಂದ ಕೆಳಗಿನವರೆಗೆ ನೋಡ್ತಾ, ನೋಡೋಣ
ನೀನು ಆ ಎಂಗೇಜ್ಮೆಂಟ್ ಮಾಡ್ಕೊಂಡವ್ರನ್ನ ಹೇಗೆ ಮದುವೆ ಆಗ್ತೀಯೋ ನಾನು ನೋಡಿಯೇ ಬಿಡ್ತೀನಿ ಅಂತ ಸವಾಲು ಹಾಕ್ತ. ಆ ಕ್ಷಣ ಅವಳು ಅಸಹಾಯಕಳಾಗಿರುವಳು. ಆರ್ಯ ಅವಳ ಮೇಲೆ ಆಕ್ರಮಣ ಮಾಡಿ ಅವಳ ಮೈ ಮೇಲೆಲ್ಲ ಗಾಯಗಳನ್ನ ಮಾಡ್ದ. ಸುಮಾರು 1 ಗಂಟೆ ನಂತರ ಅವಳ ಮೇಲೆ ಎದ್ದು ಕೂತು ಅಳುತ್ತಿರೋ ಅವಳನ್ನು ನೋಡಿ ಒಂದು ಅಹಂಕಾರದ ನಗು ಬೀರ್ದ. ಅನ್ವಿತಾ ಮೈಯಲ್ಲಿ ಚೈತನ್ಯವೇ ಇಲ್ಲದಂತೆ ಬಿದ್ದು ಅಳುತ್ತಿದ್ಲು. ಅವಳ ಅಳುವು ಕೇಳಿ ಆರ್ಯನಿಗೆ ಕಿರಿಕಿರಿ ಅನಿಸಿ ವಾಶ್ರೂಮ್ಗೆ ಹೋಗಿ ಬಂದು ಮೈಗೆ ಟವಲ್ ಸುತ್ತಕೊಂಡು ಅವಳ ಬಳಿ ಬಂದ. ಅನ್ವಿತಾಗೆ ಏಳೋದಕ್ಕೂ ಶಕ್ತಿ ಇಲ್ಲದಿದ್ದರೂ ಅವನು ಪಕ್ಕದಲ್ಲಿ ಕೂತು ಕೂಡಲೇ ಬ್ಲ್ಯಾಂಕೆಟ್ ಹೊತ್ತುಕೊಂಡು ಎದ್ದು ಕೂತ್ಲು. ಅವನವಳನ್ನ ಮುಟ್ಟೋದು ಕೈ ಚಾಚಿದಾಗ ಅಸಹ್ಯದಿಂದ ಹಿಂದಕ್ಕೆ ಸರಿದ್ಲು. ನಮ್ಮ ನಡುವೆ ಎಲ್ಲವೂ ಮುಗಿದ ಮೇಲೆ ಕೂಡ ನನ್ನ ಮುಟ್ಟೋದಕ್ಕೆ ಬಿಡಲ್ವ ನೀನು ಅಂತ ಮತ್ತೆ ಅವಳ ಕೆನ್ನೆಗಳನ್ನ ಒತ್ತಿ ಹಿಡಿದು ತನ್ನ ಮುಖದ ಕಡೆ ತಿರುಗಿಸ್ಕೊಂಡ. ಅನ್ವಿತಾ ಕಣ್ಣೀರು ಸುರಿಸ್ತಾ ನೋಡ್ತಿದ್ಲು. ಯಾಕೆ ಈಗಲೂ ನಿನ್ನ ಮದುವೆ ಆಗುವವನಿಗೆ ನಿನ್ನ ಮೈ ಕಾಯ್ದುಕೊಂಡಿರ್ತಿದ್ಯಾ? ನಾನು ಮುಟ್ಟೋದು ನಿನಗಿಷ್ಟ ಇಲ್ವಾ? ಕಟ್ಕೊಂಡು ಗಂಡ ಬೇಡ, ಆದರೆ ಈಗ ಹೊಸಬನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಸರಸ ಆಡಬೇಕಾ? ಶಭಾಷ್, ನೀನು ನಿಜಕ್ಕೂ ಗ್ರೇಟ್ ಅನ್ನುತ್ತಾ ಅವಳ ಕಣ್ಣನ್ನೇ ದೆಟ್ಟಿಸ್ದ. ನಿನ್ನ ಮಾಂಗಲ್ಯ ಸೂತ್ರ ಎಲ್ಲಿ? ನಾನು ಸತ್ತಿದ್ದೀನಿ ಅಂದ್ಕೊಂಡು ನಿನ್ನ ಕತ್ತಿಂದ ಅದನ್ನು ಕಿತ್ತೆಸ್ದು ಬಿಟ್ಟ? ನಿನ್ನ ಮನೆಯವರು ಬೇಡ ಅಂದ ತಕ್ಷಣ ನೀನು ಕೂಡ ನನ್ನ ಬೇಡ ಅಂತ ಅಂದೆ ಅಲ್ವಾ? ತಾಳಿ ಕಟ್ಟಿದ ಗಂಡ ಬೇಡ ಆದರೆ ಹೊಸ ಗಂಡ ಬೇಕಾ? ಈಗ ನಮ್ಮ ಮಧ್ಯೆ ಇಷ್ಟೆಲ್ಲ ಆದಮೇಲೆ ನೀನು ಅವನನ್ನು ಹೇಗೆ ಮದುವೆ ಆಗ್ತೀಯೋ ನಾನು ನೋಡ್ತೀನಿ ಅಂತ ಅವಳನ್ನ ಜೋರಾಗಿ ಹಿಂದಕ್ಕೆ ತಳ್ದ. ನಿನ್ನ ಜೊತೆ ಬದುಕಿನ ಸುಂದರ ಕನಸು ಕಂಡಿದ್ದೆ, ಆದರೆ ಅದೆಲ್ಲವನ್ನ ನೀನೇ ಮಣ್ಪಾಲು ಮಾಡಿದೆ. ಇದಕ್ಕೆಲ್ಲ ಕಾರಣ ನೀನು ಮಾತ್ರ ಅನ್ವಿತಾ. ನಿನ್ನನ್ನು ಹೃದಯದಲ್ಲಿಟ್ಕೊಂಡು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಎದೆ ಮೇಲೆ ಒದ್ದು ಹೊರಟೋದೆ. ಯಾಕೆ ಹೀಗೆ ಮಾಡಿದೆ? ನಿನಗೆ ಏನು ದೆವ್ವ ಹಿಡ್ದಿದ್ಯಾ? ನನ್ನ ಹುಚ್ಚನನ್ನಾಗಿ ಮಾಡಿ ಆಟ ಆಡಿದೆ ಅಲ್ವಾ? ನಿಮ್ಮ ಮನೆಯವರು ನಿನಗೆ ಏನು ಮದ್ದು ಹಾಕಿದಾರೋ ಗೊತ್ತಿಲ್ಲ, ನಮ್ಮ ಪರಿಸ್ಥಿತಿಯನ್ನು ಇಲ್ಲಿವರೆಗೆ ತಂದಿದ್ಯಾ. ಮೊದಲೇ ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಿನ್ನ ಮುಖ ಕೂಡ ನೋಡ್ತಿರಲಿಲ್ಲ, ತಾಳಿ ಕಟ್ತಿರಲಿಲ್ಲ. ಆದರೆ ನನ್ನನ್ನು ನಡು ದಾರಿಯಲ್ಲಿ ಬಿಟ್ಟು ಹೋಗ್ಬಿಟ್ಟೆ ಅಲ್ವಾ? ಈಗ ನಿನ್ನ ಜೀವನವನ್ನು ನಾನು ಹಾಗೇ ಮಾಡ್ತೀನಿ. ನಿನ್ನ ಹೆಸರು ಹೇಳೋದಕ್ಕೂ ಅಸಹ್ಯ ಆಗ್ತಿದೆ, ಆದರೆ ನಾನು ಪಟ್ಟ ನೋವನ್ನು ನಿನಗೂ ಕೊಡ್ತೀನಿ. ಈಗಾಗಲೇ ನನಗೆ ಸೇರಿದೆ ನೀನು ಇನ್ನೊಬ್ಬನನ್ನು ಹೇಗೆ ಮದುವೆ ಆಗ್ತೀಯಾ ಅಂತ ನಾನು ನೋಡ್ತೀನಿ. ನನ್ನ ಸುತ್ತಾದ ನಿನ್ನ ದೇಹವನ್ನು ಅವನಿಗೆ ಕೊಡ್ತೀಯಾ ಅಂತ ಅಟ್ಟಹಾಸದಿಂದ ಕೇಳ್ದ. ಅವನೇನೇ ಅಂದರೂ ಅನ್ವಿತಾ ಮಾತ್ರ ಕಣ್ಣೀರು ಹಾಕುತ್ತಲೇ ಇದ್ಲು. ಈ ಅಳು ಯಾಕೆ? ಈಗ ನನಗೆ ಸೇರಿದವಳು ಎಂಬ ಕಾರಣಕ್ಕ, ಅಥವಾ ನಿನ್ನ ದೇಹವನ್ನು ಬೇರೆಯವನಿಗೆ ಮೊದಲು ಕೊಡಲಾಗಲಿಲ್ಲ ಎಂಬ ನೋವೀಗ ಅಂತ ಆರ್ಯ ಕೆಟ್ಟದಾಗಿ ಮಾತಾಡ್ದ. ಆ ಮಾತಿಗೆ ಅನ್ವಿಕಾ ಅತೀವ ಕೋಪದಿಂದ ಅವನ್ನ ನೋಡಿದ್ಲು. ಏನಾ ನೋಟ? ಈಗೇನು ಮಾಡ್ತೀಯಾ ಮಾಡು. ನೀನು ನನ್ನ ಮನಸ್ಸಿನ ಮೇಲೆ ಇಟ್ಕೊಟ್ಟೆ, ನಾನು ನಿನ್ನ ದೇಹದ ಮೇಲೆ ಇಟ್ಕೊಟ್ಟಿದ್ದೀನಿ. ಇದು ನಿನಗೆ ತಪ್ಪಿರಬಹುದು, ಆದರೆ ನನ್ನ ಪ್ರಕಾರ ಸರಿಯೇ. ನೀನು ನನ್ನ ಮದುವೆ ಕೈ ಬಿಟ್ಟೆ, ನಾನು ನಿನ್ನ ಬಳಸ್ಕೊಂಡು ಕೈ ಬಿಟ್ಟೆ. ಇದನ್ನೇ ಟಿಟ್ ಫಾರ್ ಟ್ಯಾಟ್ ಅನ್ನೋದು. ನಿನ್ನ ಎಷ್ಟು ಅಪರೂಪವಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನನ್ನು ಮೃಗವನ್ನಾಗಿ ಮಾಡಿದ್ದು ನೀನೇ. ಈಗ ನಿನ್ನನ್ನು ನೋಡಿದ್ರೆ ನನಗೆ ಕರುಣೆ ಕೂಡ ಬರ್ತಿಲ್ಲ. ಹೇಗಾದರೂ ಸಾಯಿ, ಅದು ನಿನ್ನಿಷ್ಟ. ನಾನು ತಾಳಿ ತೆಗೆದು ಹಾಕಿದೆಯಲ್ಲ, ಸಂಭ್ರಮದಿಂದ ಮದುವೆ ಮಾಡ್ಕೋ, ಕಂಗ್ರ್ಯಾಚುಲೇಷನ್ಸ್ ಅಂತ ಹಲ್ಲು ಕಡಿತಾ ಹೇಳ್ದ. ಇಲ್ಲೇ ಇರ್ತೀಯೋ ಅಥವಾ ನೇಣು ಹಾಕ್ಕೊಳ್ತೀಯೋ ಅದು ನಿನ್ನ ಹಣೆ ಬರಹ. ನಾನು ಹೊರಟೆ, ಬಾಯ್ ಅಂತ ಅವಳ ಮುಂದೆ ಬಟ್ಟೆ ಹಾಕ್ಕೊಂಡು ಕನ್ನಡಿ ಮುಂದೆ ಕೂದಲು ಸರಿಪಡಿಸ್ಕೊಂಡ. ನಂತರ ಅಳ್ತಿದ್ದ ಅನ್ವಿತಾಳ ಹತ್ರ ಬಂದು ಬಾಗಿ, ಮತ್ತೆ ನಮ್ಮ ಜೀವನದಲ್ಲಿ ನಾವು ಎಂದೂ ಮುಖಾಮುಖಿ ಆಗಬಾರ್ದು. ಒಂದು ವೇಳೆ ಸಿಕ್ಕರೂ ನಾನು ನಿನ್ನನ್ನು ಕೇರ್ ಮಾಡಲ್ಲ. ನೀನು ಯಾರೋ ನಾನು ಯಾರೋ, ಹಾಗಾಗಿದು ಕೊನೆ ಅಂತ ಸುಮಾರು 20 ನಿಮಿಷಗಳ ಕಾಲ ಅವಳ ತುಟಿಗಳನ್ನ ಕಚ್ಚಿ ಉಸಿರುಗಟ್ಟಿಸಿ ಆಟ ಆಡ್ದ. ನಂತರ ಮೆಲ್ಲಗೆ ಬಿಟ್ಟು, ಸೂಪರ್ ಟೇಸ್ಟ್ ಇದೆ, ನಾನೇ ಮೊದಲು ಅಥವಾ ಬೇರೆ ಯಾರಾದರೂ ಈ ಮೊದಲೇ ರುಚಿ ನೋಡಿದಾರೋ ಅಂತ ಅವಳ ಮನಸ್ಸು ಚುಚ್ಚುವಂತೆ ಮಾತಾಡ್ದ. ಅವಳು ನೋಟದಿಂದಲೇ ತನ್ನ ಕೋಪ ತೋರಿಸ್ತಿದ್ರು ಆರ್ಯ ಅದನ್ನು ಲೆಕ್ಕಿಸ್ದೆ. ಗುಡ್ ಬಾಯ್ ಬೇಬಿ ಅಂದಹಾಗೆ ನಮ್ಮ ಮಧ್ಯೆ ನಡೆದದ್ದು ನಿನಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಮಸ್ತ್ ಕಿಕ್ ಕೊಡ್ತು ಅಂತ ಸೈಡ್ ಸ್ಮೈಲ್ ಕೊಟ್ಟು ಕಣ್ಣು ಹೊಡೆದು ತನ್ನ ಕಾರ್ ಕೀ ಮತ್ತು ಫೋನ್ ತೆಗೆದುಕೊಂಡು ಅಲ್ಲಿಂದ ವೇಗವಾಗಿ ಕಾರನ್ನು ಚಲಾಯಿಸ್ಕೊಂಡು ಹೊರಟು ಹೋದ. ಆ ರೂಮ್ನಲ್ಲಿ ಅನ್ವಿತಾ ಒಬ್ಬಂಟಿಯಾಗಿ ಹತ್ತು ಹೈರಾಣಾದ್ಲು. ಯಾಕಾರ್ಯ ಹೀಗೆ ಮಾಡಿದೆ? ಅಸಲಿಗೆ ಏನು ನಡೀತು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಲಿಲ್ವಲ್ಲ ಅಂತ ಬಿಕ್ಕಿ ಬಿಕ್ಕಿ ಹತ್ತಲು.
ನಂತರ ಕೆಳಗಿದ್ದ ತನ್ನ ಡ್ರೆಸ್ ಹಾಕ್ಕೊಂಡು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ತನ್ನ ಫೋನ್ಗಾಗಿ ಹುಡುಕಿದ್ಲು. ಮೂಲೆಯಲ್ಲಿ ಬಿದ್ದಿದ್ದ ಫೋನ್ ತೆಗೆದುಕೊಂಡು ನಿತ್ಯ ಕರೆ ಮಾಡಿದ್ಲು. ಹಲೋ ನಿತ್ಯ. ಹಾಂ ಅನ್ವಿತಾ, ಎಲ್ಲಿದ್ಯಾ? ಆರ್ಯನನ್ನ ಎಲ್ಲಿ ಕರ್ಕೊಂಡು ಹೋದ? ನೀನು ಚೆನ್ನಾಗಿದೆಯಾ? ಅವನು ತುಂಬ ಕೋಪದಲ್ಲಿದ್ದ, ನಿನಗೇನಾದರೂ ಮಾಡಿದ್ನಾ ಅಂತ ನಿತ್ಯ ಗಾಬರಿಯಿಂದ ನಿರಂತರವಾಗಿ ಪ್ರಶ್ನೆ ಕೇಳಿದ್ಲು. ನಿತ್ಯ, ನಾನು ಆರ್ಯನ ತೋಟದ ಹತ್ರ ಒಂದು ಮನೆ ಇದೆಯಲ್ಲ ಅಲ್ಲಿದ್ದೀನಿ, ನೀನು ಇಲ್ಲಿಗೆ ಬರೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ಲು. ಬರ್ತಿದ್ದೀನಿರು ಅಂತ ನಿತ್ಯ ಫೋನ್ ಕಟ್ ಮಾಡಿದ್ಲು. ಅನ್ವಿತಾ ಬೆಡ್ ಮೇಲೆ ತಲೆ ಹಿಡಿದು ಕೂತು ನನ್ನ ಬದುಕು ಎತ್ತ ಸಾಕ್ತಿದೆ ಅಂತ ಕೊರಗ್ತಿದ್ಲು. ಹೊರಗಡೆ ಸ್ಕೂಟಿ ಸದ್ದು ಕೇಳಿದ ಕೂಡಲೇ ಎದ್ದು ಹೋಗಿ ನಿತ್ಯಾಗ ಬಾಗಲ್ ತೆರೆದು, ನಿತ್ಯ ಪ್ಲೀಸ್ ನನ್ನ ಮನೆ ಹತ್ರ ಬಿಟ್ಬಿಡು ಅಂದ್ಲು. ಅನ್ವಿತಾ, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಆರ್ಯ ಏನಾದರೂ ಅನ್ನ ಹೊಡೆದ್ನಾ ಅಂತ ನಿತ್ಯ ಆತಂಕದಿಂದ ಕೇಳಿದ್ಲು. ನಿತ್ಯ, ಈಗೇನು ಕೇಳಬೇಡ, ಸಮಯ ಬಂದಾಗ ಎಲ್ಲವನ್ನ ಹೇಳ್ತೀನಿ, ಈಗ ನನ್ನನ್ನು ಆ ಮನೆ ಹತ್ರ ಬಿಡು ಅಂತ ಆರ್ಯ ಮಾಡಿದ ಗಾಯಗಳು ಯಾರಿಗೂ ಕಾಣಬಾರ್ದು ಅಂತ ಮೈ ಪೂರ್ತಿ ಬಟ್ಟೆಯಿಂದ ಮುಚ್ಕೊಂಡಿದ್ಲು ಅನ್ವಿತಾ. ಸರಿ ನಡಿ, ಮನೆಯಲ್ಲಿ ಫಂಕ್ಷನ್ ಮುಗಿದ ತಕ್ಷಣ ನೀನು ಹೊರ ಬಂದಿದ್ದಕ್ಕೆ ನಿಮ್ಮವರು ಹುಡುಕ್ತಿರ್ತಾರೆ ಅಂತ ನಿತ್ಯ ಅವಳನ್ನು ಮನೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಲು. ಅನ್ವಿತಾ ಮನೆಗೆ ಬರ್ತಿದ್ದಂತೆ ತಂದೆ ಶರತ್, ತಾಯಿ ವಸಂತ, ಅಣ್ಣ ಶ್ರೀನಾಥ್ ಮತ್ತು ಅತ್ತಿಗೆ ಶ್ವೇತಾ ಎಲ್ಲರೂ ಎಲ್ಲಿಗೆ ಹೋಗಿದೆ ಅನ್ವಿತಾ? ಯಾರಿಗೂ ಹೇಳದೆ ಹೋಗಿದೆಯಲ್ಲ ಅಂತ ಕೇಳಿದ್ರು. ಮನೆಯಲ್ಲಿ ನೆಂಟರೆಲ್ಲ ಇದ್ರಲ್ಲ ಅಪ್ಪ, ಅದಕ್ಕೆ ಸ್ವಲ್ಪ ಪಾರ್ಕಿಗೆ ಹೋಗಿ ಬರ್ತಿದ್ದೆ ಅಷ್ಟೇ ಅಂತ ಸುಳ್ಳು ಹೇಳಿ ತನ್ನ ರೂಮಿಗೆ ಹೋದ್ಲು. ಅನ್ವಿತಾಳ ಅಣ್ಣ ಶ್ರೀನಾಥ್ ಮತ್ತು ತಂದೆ ಶರತ್ ಗಾರ್ಮೆಂಟ್ಸ್ ಬಿಸ್ನೆಸ್ ನೋಡ್ಕೊಳ್ತಿದ್ರು. ಅವರಿಗೆ ಅನೇಕ ಕಡೆಗಳಲ್ಲಿ ಶಾಪಿಂಗ್ ಮಾಲ್ಸ್ ಇತ್ತು. ಅನ್ವಿತಾ ಯಾಕೋ ಸಪ್ಪಗಿದ್ದಾಳೆ ವಸಂತ ಅಂತ ಶರತ್ ಅವರು ಹೇಳಿದಾಗ, ವಸಂತ ಅವರು, ಅವಳಿಗೆ ಈ ಮದುವೆ ಇಷ್ಟವೋ ಇಲ್ಲವೋ ಕೇಳದೆ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಅದರ ಬಗ್ಗೆ ಅವಳು ಭಯಪಡ್ತಿದ್ದಾಳೆ ಅನಿಸುತ್ತೆ ಅಂತ ಹೇಳಿದ್ರು. ಅದನ್ನು ಕೇಳಿ ಶ್ರೀನಾಥ್ ಮತ್ತು ಶರತ್ ಇಬ್ಬರು ಒಟ್ಟಿಗೆ ವಸಂತ ಅಂತ ಜೋರಾಗಿ ಕೂಗಿದ್ರು. ಅವಳಿಗೆ ಇಷ್ಟ ಇರಲಿ ಇಲ್ದಿರಲಿ, ನಾವು ಹೇಳಿದ ಸಂಬಂಧವನ್ನೇ ಅವಳು ಮಾಡ್ಕೊಳ್ಬೇಕು. ಹಳೆಯದನ್ನೆಲ್ಲ ಮರೆತು ನಾವು ಹೇಳಿದಂತೆ ಕೇಳಬೇಕು. ಅವಳಿಗೆ ಅನಗತ್ಯ ಐಡಿಯಾಗಳನ್ನು ನೀನು ಕೊಡಬೇಡ ಅಂತ ಶ್ರೀನಾಥ್ ಕೋಪದಿಂದ ರೂಮಿಗೆ ಹೋದ. ಶರತ್ ಕೂಡ ಹಳೆ ವಿಚಾರಗಳನ್ನ ಅವಳಿಗೆ ಮತ್ತೆ ನೆನಪು ಮಾಡಬೇಡ ಅಂತ ಎಚ್ಚರಿಸಿ ಹೋದರು. ಶ್ವೇತಾ ಮೆಲ್ಲಗೆ ಬಂದು ಅತ್ತೆ ಸಮಾಧಾನ ಮಾಡಿದ್ರು. ಆದರೆ ವಸಂತ ಅವರು ಮಾತ್ರ, ಅವಳು ನನ್ನ ಮಗಳು, ಅವಳ ಮನಸ್ಸು ನನಗೆ ತಿಳಿಯೋದಿಲ್ವಾ ಅಂತ ನಿಟ್ಟುಸಿರನ್ನು ಬಿಟ್ಟರು. ಅನ್ವಿತಾ ವಾಶ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತು ಕನ್ನಡಿಯಲ್ಲಿ ತನ್ನ ಮೈಮೇಲಿನ ಗಾಯಗಳನ್ನು ನೋಡ್ಕೊಳ್ತಿದ್ಲು. ಅವಳ ದೇಹವೆಲ್ಲ ಕೆಂಪಾಗಿತ್ತು. ಆರ್ಯ ಕೊಟ್ಟ ನೋವಿನ ಗುರುತುಗಳು ಎದ್ದು ಕಾಣುತ್ತಿದ್ದವು. ಇಬ್ಬರ ಇಷ್ಟದಿಂದ ನಡಿಬೇಕಾದದ್ದನ್ನು ಕೋಪದಿಂದ ಮಾಡಿದೆ ಅಲ್ವಾ ಆರ್ಯ, ಈಗ ನಾನೇನು ಮಾಡಲಿ ಅಂತ ಅಳುತ್ತಾ ಮಲಗಿದ್ಲು. ರಾತ್ರಿ ಊಟಕ್ಕೆ ಕರೆದ್ರೂ ಹೋಗದೆ ಸುಸ್ತಾಗಿ ಪಕ್ಕಕ್ಕೆ ಸರಿದು ಮಲಗಿಬಿಟ್ಲು. ಇತ್ತ ಆರ್ಯ ಮನೆಗೆ ಹೋಗಿ ವಾಶ್ರೂಮ್ನಲ್ಲಿ ನಿಂತಾಗ ಅವನಿಗೆ ಅನ್ವಿತಾ ಜೊತೆ ನಡೆದ ಪ್ರತಿಯೊಂದು ಘಟನೆಯು ಪದೇ ಪದೇ ನೆನಪಾಗ್ತಿತ್ತು. ಕೋಪ ತಾಳಲಾರದೆ ಕನ್ನಡಿ ಮೇಲೆ ಜೋರಾಗಿ ಗುದ್ದಿದ. ಯಾಕೆ ಹೀಗೆ ಮಾಡಿದೆ ಅನ್ವಿತಾ? ಎಂಥ ದೊಡ್ಡ ಸಮಸ್ಯೆ ಬಂದರೂ ಎದುರಿಸುವವನು ನಾನು, ಇಂದು ನನ್ನ ಮೇಲೆ ನನಗೆ ಕಂಟ್ರೋಲ್ ಇಲ್ಲದೊಂದು ಮಾಡಿಬಿಟ್ಟಿಯಲ್ಲ ಅಂತ ಆ ಒಡೆದ ಕನ್ನಡಿಯನ್ನೇ ಮತ್ತೆ ಮತ್ತೆ ಗುದ್ದಿದ. ನಿನ್ನ ಮೇಲಿನ ಸೇಡು ಇಂದಿಗೆ ತೀರ್ತು, ಇನ್ಮೇಲೆ ನಿನ್ನ ಮುಖವನ್ನು ನೋಡಲ್ಲ, ನಿನ್ನ ಹೆಸರು ಕೇಳಿದ್ರು ಅಸಹ್ಯ ಅಂತ ಸ್ನಾನ ಮುಗಿಸಿ ರೂಮಿಗೆ ಬಂದ. ಅಷ್ಟರಲ್ಲಿ ಆರ್ಯನ್ ಫ್ರೆಂಡ್ ವಿಜಯ್ ಬಂದ. ಎಲ್ಲಿ ಹೋಗಿದ್ದೆ ಬೆಳಗ್ಗೆಯಿಂದ, ಕಾಣಲೇ ಇಲ್ಲ ಅಂತ ಕೇಳ್ದ. ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಏನಿಲ್ಲ ಅಂತ ಆರ್ಯ ಮೌನವಾಗಿ ಉತ್ತರಿಸ್ದ. ಇಲ್ಲಿ ಇನ್ನೂ ಎಷ್ಟು ದಿನ ಇರಬೇಕು ಆರ್ಯ ಅಂತ ವಿಜಯ್ ಕೇಳಿದಾಗ, ನಾಳೆ ಬೆಳಿಗ್ಗೆ ಹೈದ್ರಾಬಾದ್ಗೆ ಹೊರಡೋಣ, ಅಪ್ಪ ಇಲ್ಲಿ ಕೆಲಸ ನೋಡ್ಕೊಳ್ಳೋದಕ್ಕೆ ಕಳಿಸಿದ್ರು, ಆ ಕೆಲಸ ಮುಗಿದಿದೆ ಅಂತ ಆರ್ಯ ಹೇಳ್ದ. ನಾಳೆ ಹೈದ್ರಾಬಾದ್ಗೆ ಹೊರಡೋಣ ಅಂತ ಆರ್ಯ ಹೇಳಿದಾಗ ವಿಜಯ್ ಓಕೆ ಕಣೋ ಅಂತ ಹೇಳಿ ತನ್ನ ರೂಮಿಗೆ ಹೋದ. ಆರ್ಯ ತನ್ನ ಓದನ್ನೆಲ್ಲ ಮುಗಿಸಿದ ಮೇಲೆ ಒಂದು ಸ್ಟಾರ್ಟಪ್ ಕಂಪ್ನಿ ಶುರು ಮಾಡಿ ಈಗ ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲದಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದಾನೆ. ಆರ್ಯನ ತಂದೆ ತಾಯಿ ಬೇರೆ ಕಡೆ ವಾಸವಾಗಿದ್ದಾರೆ. ಆರ್ಯ ಮಾತ್ರ ಹೈದ್ರಾಬಾದ್ನಲ್ಲಿರ್ತಾನೆ.
ಆರ್ಯನ್ ತಂದೆ ತಾಯಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರಿಂದ ಇಲ್ಲಿ ಅವರ ಫ್ಯಾಕ್ಟರಿಯಲ್ಲಿನ ಒಂದು ಸಣ್ಣ ಕೆಲಸದ ಮೇಲೆ ಆರ್ಯ ಇಲ್ಲಿಗೆ ಬಂದಿದ್ದ. ಇಲ್ಲಿಗೆ ಬಂದ ಮೇಲೆ ಆ ಕೆಲಸ ಮುಗಿಯೋದು ಮಾತ್ರವಲ್ಲದೆ ನಮ್ಮ ಅನ್ವಿತಾ ಪಾಪದ ಕೆಲಸವನ್ನು ಮುಗಿಸಿ ಈಗ ಹೈದರಾಬಾದ್ಗೆ ಹೋಗೋದಕ್ಕೆ ಆರ್ಯ ತನ್ನ ಗಂಟು ಮೂಟೆ ಕಟ್ತಿದ್ದಾನೆ. ಮಾರನೇ ದಿನ ಬೆಳಿಗ್ಗೆ ವಿಜಯನನ್ನು ಕರ್ಕೊಂಡು ಆರ್ಯ ಕಾರ್ನಲ್ಲಿ ಹೊರಟ. ಆರ್ಯ ಕಾರು ಚಲಾಯಿಸ್ತಿರುವಾಗ ವಿಜಯ್ ಆರ್ಯ ಅಂತ ಕರೆದ. ನಿನ್ನ ಕೈಗೆ ಆ ಕಟ್ಟು ಏನಾಯಿತು ಅಂತ ಕೇಳ್ದ. ಏನೋ ಸಣ್ಣ ಏಟು ಬಿದ್ದಿದೆ ಅಷ್ಟೇ, ಬಿಟ್ಬಿಡು ಅಂತ ಅಂದ ಆರ್ಯ. ಅಷ್ಟು ದೊಡ್ಡ ಕಟ್ಟಿದ್ರು ಸಣ್ಣ ಏಟು ಅಂತಿದೆಯಲ್ಲೋ, ನೀನು ಅನ್ವಿತಾ ಹತ್ರ ಹೋಗಿದ್ಯಾ ಅಂತ ವಿಜಯ್ ಕೇಳ್ದ. ಈಗ ಅವಳ ಬಗ್ಗೆ ಯಾಕೋ ಅಂದ ಆರ್ಯ. ಅಂದರೆ ಅನ್ವಿತಾಳನ್ನು ಭೇಟಿ ಮಾಡಿದ್ಯಾ ಆರ್ಯ ನೀನು? ವಿಜಯ್ ವಿಷಯ ಬಿಟ್ಟುಬಿಡು ಅಂತ ಆರ್ಯ ಕೋಪದಿಂದ ಹೇಳ್ದ. ಸರಿ ನೀನೀಗ ಸೀರಿಯಸ್ ಆಗಬೇಡ, ಆದರೆ ಹೀಗೆ ಕೂತ್ಕೋ. ಗಾಯವಾಗಿರೋ ಕೈನಲ್ಲಿ ಹೇಗೆ ಡ್ರೈವ್ ಮಾಡ್ತೀಯಾ? ನಾನು ಮಾಡ್ತೀನಿ ಬಿಡು ಅಂತ ವಿಜಯ್ ಡ್ರೈವಿಂಗ್ ಸೀಟಿಗೆ ಬಂದ. ಆರ್ಯ ಪಕ್ಕದಲ್ಲಿ ಕೂತು ರಿಲ್ಯಾಕ್ಸ್ ಆಗತೊಡಗ್ದ. ಅನ್ವಿತಾ ಹೇಗಿದ್ದಾಳೋ ಅಂತ ವಿಜಯ್ ಮತ್ತೆ ಆರ್ಯನನ್ನು ಕೆಣಕ್ತ. ಅದಕ್ಕೆ ಆರ್ಯ ಕಣ್ಣು ಮುಚ್ಕೊಂಡೆ, ಅವಳಿಗೇನಾಗಿದೆ? ಚೆನ್ನಾಗಿದ್ದಾಳೆ, ಗಂಡನನ್ನ ಕೈ ಬಿಟ್ಟಿದ್ದಾಳೆ, ಈಗ ಮತ್ತೆ ಮದುವೆ ಆಗೋದಕ್ಕೆ ಹೊರಟಿದ್ದಾಳೆ. ನಿನ್ನೆ ಅವಳ ಎಂಗೇಜ್ಮೆಂಟ್ ಕೂಡ ಮುಗೀತು ಅಂತ ಹೇಳ್ದ. ವಿಜಯ್ ಶಾಕ್ ಆಗಿ, ಅದೇನೋ ಹಂಗಂತಿದೆಯಾ ಅಂದ. ಹ್ಞೂ ಕಣೋ, ನಾನು ಹೇಳ್ತಿರೋದು ಸತ್ಯ. ಅವಳಿಗೆ ಬೇಗ ಮದುವೆ ಇದೆ. ಮತ್ತು ಅವಳನ್ನ ಭೇಟಿ ಮಾಡಿ ನೀನೇನು ಮಾತಾಡಲಿಲ್ವಾ? ಏನೂ ಮಾತಾಡಲಿಲ್ಲ. ಮದುವೆ ಮಾಡ್ಕೊಳ್ತಿದ್ದಾಳಲ್ಲ, ಕಂಗ್ರ್ಯಾಚುಲೇಷನ್ಸ್ ಹೇಳಿ ಬಂದೆ ಅಷ್ಟೆ. ವಿಜಯ್ಗೆ ಯಾಕೋ ಆರ್ಯ ಹೇಳಿದ ಮಾತು ನಂಬೋದಕ್ಕೆ ಇಷ್ಟ ಆಗಲಿಲ್ಲ. ಅವರಿಬ್ಬರ ಮಧ್ಯೆ ಏನೋ ದೊಡ್ಡ ಗಲಾಟೆ ನಡೆದಿದೆ ಅಂತ ಅನ್ನಿಸ್ತು. ಆದರೆ ಸುಮ್ಮನೆ ಇದ್ದುಬಿಟ್ಟ. ಹಾಗೆ ಇಬ್ಬರು ಹೈದರಾಬಾದ್ ತಲುಪಿದ ಮೇಲೆ ಒಂದು ದೊಡ್ಡ ಬಂಗಲೆ ಮುಂದೆ ಅವರ ಕಾರ್ ನಿಂತಿತು. ಹೈದರಾಬಾದ್ನಲ್ಲಿ ಆರ್ಯನಿಗೆ ತನ್ನದೇ ಆದ ದೊಡ್ಡ ಬಂಗಲೆ ಮತ್ತು ಎಲ್ಲ ಸೌಕರ್ಯಗಳಿದ್ದವು. ಆ ದೊಡ್ಡ ಮನೆಯಲ್ಲಿ ಆರ್ಯ, ವಿಜಯ್ ಮತ್ತು ಕೆಲಸದವ್ರು ಮಾತ್ರ ಇರ್ತಿದ್ರು. ಆ ದಿನ ಮನೆಗೆ ಹೋಗಿ ರೆಸ್ಟ್ ತಗೊಂಡು ಮರುದಿನದಿಂದ ಆರ್ಯ ಮತ್ತು ವಿಜಯ್ ಎಂದಿನಂತೆ ಆಫೀಸ್ಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಇತ್ತ ಊರಿನಲ್ಲಿರೋ ಅನ್ವಿತಾಗೆ ಆರ್ಯ ಮತ್ತು ತನ್ನ ನಡುವೆ ನಡೆದ ಘಟನೆಯನ್ನು ಮರೆಯೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವಳು ತನ್ನ ಮೈಯನ್ನೆಲ್ಲ ನೋಡಿಕೊಂಡಾಗಲೆಲ್ಲ ಅವನು ಅವಳ ಮೇಲೆ ಮಾಡಿದ ಆ ನೋವಿನ ಗುರುತುಗಳು ಅವರ ಮಧ್ಯೆ ನಡೆದಿದ್ದನ್ನು ಪದೇ ಪದೇ ನೆನಪು ಮಾಡುತ್ತಲೇ ಇದ್ದವು. ಹೀಗೆ ಅನ್ವಿತಾ ದಿನಾಲು ಬೇಸರದಿಂದ ಇರೋದನ್ನು ನೋಡಿದ ಅನ್ವಿತಾಳ ಅತ್ತಿಗೆ ಶ್ವೇತಾ ಒಂದು ದಿನ ಅವಳ ಬಳಿ ಬಂದಳು. ಏನಮ್ಮ ಅನ್ವಿತಾ, ಕೆಲವು ದಿನಗಳಿಂದ ಯಾಕೆ ಹೀಗಿದೆಯಾ? ಏನಾಯಿತು ಅಂತ ನನಗೆ ಹೇಳಲ್ವಾ ಅಂತ ಕೇಳಿದ್ಲು. ಏನಿಲ್ಲ ಅತ್ತಿಗೆ ಅಂತ ಅನ್ವಿತಾ ಮುಖ ಕೆಳಗೆ ಹಾಕಿ ಹೇಳಿದ್ಲು. ಈ ಅತ್ತಿಗೆ ಹತ್ರ ಕೂಡ ಹೇಳ್ಕೊಳ್ಳೋದ ವಿಷಯಗಳು ನಿನಗಿದೆಯಾ ಅನ್ವಿತಾ? ನನ್ನ ಲೈಫ್ನಲ್ಲಿ ಏನು ನಡೀತಿದೆ ಅಂತ ನಿನಗೆ ಗೊತ್ತೇ ಇದೆಯಲ್ಲ ಅತ್ತಿಗೆ. ಈಗ ಕೂಡ ನನಗೆ ಇಷ್ಟ ಇಲ್ಲದಿದ್ದರೂ ಪ್ರತಿಯೊಂದು ನನ್ನ ಬದುಕಿನಲ್ಲಿ ನಡೆದು ಹೋಗ್ತಾ ಇದೆ. ಇನ್ನು ನಾನು ಮಾಡೋದೇನಿದೆ? ಹಸಿರಿಗೆ ಇಲ್ಲಿ ನನ್ನ ಇಷ್ಟ ಕಷ್ಟಗಳಿಗೆ ಯಾರಿಗೂ ಬೆಲೆ ಇಲ್ಲ ಅಲ್ವಾ ಅಂತ ಅನ್ವಿತಾ ನೋವಿನಿಂದ ಹೇಳಿದ್ಲು. ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನಿಗೆ ಅಥವಾ ಅಣ್ಣನಿಗೆ ಹೇಳ್ಬೋದು ಅಲ್ವಾ ಅನ್ವಿತಾ? ಅವತ್ತು ಹೇಳಿದಾಗಲೇ ಏನಾಯಿತು ಅಂತ ನೀನೇ ನೋಡಿದೆಯಲ್ಲ ಅತ್ತಿಗೆ. ಈಗ ಮತ್ತೆ ಹೇಳಿ ಮನೆಯಲ್ಲಿ ಗಲಾಟೆ ಆಗಲು ನಾನು ಕಾರಣ ಆಗೋದು ನನಗಿಷ್ಟ ಇಲ್ಲ. ನನ್ನ ಹಣೆ ಬರಹದಲ್ಲಿ ಹೇಗಿದೆಯೋ ಹಾಗೆ ನಡೀಲಿ. ನನ್ನ ಬಗ್ಗೆ ನೀನು ಬೇಸರ ಮಾಡ್ಕೊಳ್ಬೇಡ ಅತ್ತಿಗೆ ಅಂದ್ಲು ಅನ್ವಿತಾ. ಶ್ವೇತಾಗೆ ಏನು ಹೇಳಬೇಕಂತ ತಿಳಿದೆ ಎಲ್ಲವೂ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಎಂಗೇಜ್ಮೆಂಟ್ ನಡೆದ 3 ತಿಂಗಳ ನಂತರ ಅನ್ವಿತಾಳ ಮದುವೆ ಫಿಕ್ಸ್ ಆಯಿತು. ಈ 3 ತಿಂಗಳು ಹೇಗೆ ಕಳೀತು ಅನ್ನೋದೇ ತಿಳಿಯಲಿಲ್ಲ. ಅತ್ತ ಹೈದರಾಬಾದ್ನಲ್ಲಿ ಆರ್ಯ ಮತ್ತು ಇತ್ತ ಊರಿನಲ್ಲಿ ಅನ್ವಿತಾಗೆ ಕಾಲ ಕಳೆದದ್ದೇ ತಿಳಿಯಲಿಲ್ಲ. ಆರ್ಯ ಇಲ್ಲಿ ತನ್ನ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ ಅನ್ವಿತಾ ಕಳೆದ 3 ತಿಂಗಳುಗಳಿಂದ ತನ್ನ ರೂಮ್ ಬಿಟ್ಟು ಹೊರ ಬರಲೇ ಇಲ್ಲ. ಏನೋ ದೊಡ್ಡದನ್ನು ಕಳ್ಕೊಂಡವಳಂತೆ ದಿನಾಲೂ ಅಳ್ತಾ ಮೌನವಾಗಿ ತನ್ನ ರೂಮ್ನಲ್ಲಿರ್ತಿದ್ಲು. ಅವಳ ನೋವು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅಂದ್ಕೊಂಡು ಒಳಗೊಳಗೆ ಕುಗ್ಗಿ ಹೋಗ್ತಿದ್ಲು. ಕನಿಷ್ಠ ಮದುವೆಯವರಾಗಾದರೂ ಹೈದರಾಬಾದ್ನಲ್ಲಿ ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಕೇಳಿದ್ರು ಅವಳ ಅಣ್ಣ ಮತ್ತು ತಂದೆ ಒಪ್ಪಲಿಲ್ಲ. ಮೊದಲಾದರೆ ಅನ್ವಿತಾ ಹೈದರಾಬಾದ್ನಲ್ಲೇ ಕೆಲಸ ಮಾಡಿಕೊಂಡಿದ್ಲು. ನಿತ್ಯ ಮತ್ತು ಅನ್ವಿತಾ ಇಬ್ಬರು ಜೊತೆಯಾಗಿಯೇ ಹೈದರಾಬಾದ್ನಲ್ಲಿದ್ದರು. ರಜೆ ಬಂದಾಗ ಮಾತ್ರ ಊರಿಗೆ ಬರ್ತಿದ್ರು. ಈಗ ಅದಕ್ಕೂ ಮನೆಯವರು ಒಪ್ಪದಿದ್ದರಿಂದ ಅನ್ವಿತಾ ಪೂರ್ತಿ ಒಬ್ಬಂಟಿಯಾಗಿದ್ಲು. ಹೀಗೆ 3 ತಿಂಗಳು ಕಳೆದು ಅನ್ವಿತಾಳ ಮದುವೆಯ ಸಂಭ್ರಮ ಮನೆಯಲ್ಲಿ ಶುರುವಾಯಿತು.
ಅನ್ವಿತಾಗಾಗಿ ಅವಳ ತಂದೆ ಶರತ್ ಅವರು ತನ್ನ ಫ್ರೆಂಡ್ ಮಗನ ಜೊತೆ ಮದುವೆ ನಿಶ್ಚಯಿಸಿದ್ರು. ಅನ್ವಿತಾಳ ಇಷ್ಟ ಇಲ್ಲದೆ, ಅವಳ ಪಾಲ್ಗೊಳ್ಳುವಿಕೆ ಇಲ್ಲದೆಯೇ ಮದುವೆಯ ಎಲ್ಲ ಕೆಲಸಗಳು ಶುರುವಾದವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.